ನೋಡಿ, ಬೆಂಗಳೂರಿನಲ್ಲೊಂದು ಲವ್ ಸೆಕ್ಸ್ ದೋಖಾ ಕೇಸ್. ಅಪ್ರಾಪ್ತಿಯನ್ನ ಪರಿಚಯ ಮಾಡಿಕೊಂಡು ಆಕೆಯ ಸಹೋದರಿಗೆ ಗಾಳವನ್ನ ಹಾಕಲಾಗಿದೆ. ಅಪ್ರಾಪ್ತೆ ಮೇಲೂ ಕೂಡ ಲೈಂಗಿಕ ದೌರ್ಜನ್ಯ ಎಸಗಿರುವಂತಹ ಆರೋಪ ಕೇಳಿಬರ್ತಾ ಇದೆ. ಬಾಗಲಗುಂಟೆ ಪೊಲೀಸರಿಂದ ಆರೋಪಿ ಶುಭಾಂಶು ಶುಕ್ಲಾ ಅರೆಸ್ಟ್ ಆಗಿದ್ದಾರೆ. ಮೊದಲು ಅಪ್ರಾಪ್ತೆಯನ್ನ ಪರಿಚಯ ಮಾಡಿಕೊಂಡಿದ್ದಂತಹ ಆರೋಪಿ, ಬಾಲಕಿ ಮೂಲಕ ಮನೆಯವರ ಪರಿಚಯ ಮಾಡಿಕೊಂಡಿದ್ದಂತಹ ಶುಭಾಂಶು, ನಂತರ ಬಾಲಕಿ ಸಹೋದರಿಯನ್ನ ಪ್ರೀತಿ ಬಲೆಯಲ್ಲಿ ಬೀಳಿಸಿದಂತಹ ಆರೋಪಿ, ಬಳಿಕ ಕೆಲಸಕ್ಕೆ ಮಾಡೋದಕ್ಕೆ ಅಂತ ಹೇಳಿ ಮುಂಬೈಗೆ ಹೋಗ್ತೀನಿ ಅಂತ ಹೇಳಿ ಪೋಷಕರಿಗೆ ಹೇಳಿಸಿದ್ದ. ಫ್ಲಾಟ್ನಲ್ಲಿ ಯುವತಿ ಜೊತೆ ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿ ಇದ್ದಂತಹ ಶುಭಾಂಶು ಸಂತ್ರಸ್ತ ಯುವತಿ ಬಳಿ 75 ಲಕ್ಷ ಹಣವನ್ನ ಪಡೆದುಕೊಂಡಿದ್ದಂತಹ ಆರೋಪಿ ಶುಕ್ಲಾ. ಈ ಸಂದರ್ಭದಲ್ಲಿ ಶುಭಾಂಶಗೆ ಈಗಾಗಲೇ ಮದುವೆಯಾಗಿರೋ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಇದೀಗ ಸಂತ್ರಸ್ತೆ ಪ್ರಶ್ನೆ ಮಾಡಿದ್ದಕ್ಕೆ ಪತ್ನಿಗೆ ಡಿವೋರ್ಸ್ ಕೊಡುವುದಾಗಿ ಹೇಳ್ತಾ ಇದ್ದಂತಹ ಶುಭಾಂಶು, ಬಳಿಕ ಯುವತಿ ಬಳಿ ಹಣವನ್ನ ಪಡೆದುಕೊಂಡು ನಿತ್ಯ ಚಿತ್ರಹಿಂಸೆಯನ್ನ ಕೊಡ್ತಾ ಇದ್ದಂತಹ ಶುಭಾಂಶು, ಚಿತ್ರಹಿಂಸೆಯನ್ನ ತಾಳಲಾರದೆ ಶುಭಾಂಶುನನ್ನ ಬಿಟ್ಟು ಬಂದಿದ್ದಂತಹ ಸಂತ್ರಸ್ತ ಯುವತಿ ಬಾಗಲಗುಂಟೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು ಮಾಡಿದಂತಹ ಯುವತಿ, ಬಾಗಲಗುಂಟೆ ಪೊಲೀಸರಿಂದ ಆರೋಪಿ ಶುಭಾಂಶು ಶುಕ್ಲವನ್ನ ಅರೆಸ್ಟ್ ಮಾಡಲಾಗಿದೆ. ಮದುವೆಯಾಗಿದೆ, ಡಿವೋರ್ಸ್ ಕೂಡ ಆಗಿಲ್ಲ. ಸೊ ಬೇರೆ ಯುವತಿಯ ಜೊತೆ ಪ್ರೀತಿ ಪ್ರೇಮ ಅಂತ ಹೇಳಿ ನಾಟಕವಾಡಿ ಇದೀಗ ಕಂಬಿ ಎಣಿಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಈತನೇ ಶುಭಾಂಶು ಶುಕ್ಲಾ. ಮೊದಲು ಚಿಕ್ಕ ಹುಡುಗಿಯನ್ನ ಪರಿಚಯ ಮಾಡಿಕೊಂಡು ಆ ನಂತರ ಅವರ ಅಕ್ಕನಿಗೆ ಗಾಳ ಹಾಕಿದ್ದಾನೆ. ಅದರ ಗೋಲ್ಡ್ ತಗೊಂಡಿದ್ದೀನಿ ಅಂತ ಅಂದ. ನಾನಂದೆ ನಾನು ನಮ್ಮ ಮನೇಲಿ ಹೇಳ್ತೀನಿ ಅಂತ. ಅವ್ನು ನನಗೆ ಅಲ್ಲಿಂದ ಹೊಡಿಯೋದು ಬಿಡಿಯೋದೆಲ್ಲ ಸ್ಟಾರ್ಟ್ ಮಾಡಿಬಿಟ್ಟ. ಅಷ್ಟು ಟಾರ್ಚರ್ ಕೊಟ್ಟ. ನಾನು ಪೊಲೀಸ್ಗೂ ಕಂಪ್ಲೇಂಟ್ ಮಾಡೋಣ ಅಂತ ನಾನು ಒಂದು 4-5 ಸತಿ ಕಾಲ್ ಮಾಡಿದ್ದೀನಿ. ಅವ್ನು ನನ್ನ ಫೋನ್ ತೆಗ್ದು ಇದು ಹೊಡಿತಿದ್ದ. ಆಮೇಲೆ ನಾನೇನಾದರೂ ಹೆಂಗಾದ್ರೂ ತಪ್ಪಿಸ್ಕೊಳೋದು ನೋಡ್ರೆ ಅವನ ಕೈಯಲ್ಲೆಲ್ಲ ನಾನು ಸೂಸೈಡ್ ಮಾಡ್ತೀನಿ, ನೀನೇನಾದರೂ ಹೋಗ್ರೆ ಆಮೇಲೆ ನೀನೇ ಸಿಕ್ಕಾಕೊಂತೀಯ, ಅದು ಇದು ಸುಳ್ಳು ಅಂತಿದ್ದ. ಒಂದು ಸತಿ ಫುಲ್ ಕಟ್ ಮಾಡಿ ನಾನೇ ಸಪ್ತಗಿರಿ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ದೆ ಸ್ಟಿಚಸ್ ಮಾಡ್ಸೋಕ್ಕೆ. ಆ ಥರ ಮಾಡಿ ಎಷ್ಟೊಂದು ಜನ ಹತ್ರ ಕಾಸು ತೊಗೊಂಡು ನಂದೆಲ್ಲ ಕಾಸು ತೊಗೊಂಡು ನನ್ನ ಲೈಫೆಲ್ಲ ಹಾಳು ಮಾಡಿಬಿಟ್ಟ ಅವನು. ಆಮೇಲೆ ಇವನು ಒಂದು ರಾತ್ರಿ ನಾನು ಅವ್ನ ಫೋನ್ ಚೆಕ್ ಮಾಡುವಾಗ ನಂಗೆ ಗೊತ್ತಾಯ್ತು ಈ ಥರನೇ ಒಂದು ಸುಮಾರು ಹುಡುಗಿಯವ್ರ ಜೊತೆ ಮಾಡ್ತಿದ್ದಾನಂತ. ಆ ಹುಡುಗಿ 17 ಇಯರ್ಸ್ ಒಳ್ಳೊಳ್ಳು ಶ್ರುತಿ ಅಂತ. ಆ ಹುಡುಗಿ ನಂಬರ್ ಹೆಂಗೋ ನಾನು ತೆಗ್ದು ಅರ್ಧೇ ರಸ್ತೆ ಹೋಗಿ ಆಮೇಲೆ ನಾನು ಅವಳಿಗೆ ಕಾಲ್ ಮಾಡಿದೆ, ಈ ಥರ ಮೋಸ ಮಾಡ್ತಿದ್ದೀನಿ ಎಲ್ಲರ ಜೊತೆ, ನೀನು ಅವಳು ಮಾತಲ್ಲಿ ಬರಬೇಡ ಅಂತ ಅಂದೆ ನಾನು. ಅವನು ಗೊತ್ತಾಯಿತು. ಅವ್ನು ನನಗೆ ಬಂದು ಅರ್ಧ ರಸ್ತೆದಲ್ಲಿ ಹೊಡೆದ. ಆಮೇಲೆ ನನಗಂದ, ನೀನೆಲ್ಲ ನನ್ನ ಪ್ಲ್ಯಾನ್ ಎಲ್ಲ ಫೇಲ್ ಮಾಡಿಬಿಟ್ಟೆ, ಅವಳ ಹತ್ರ ನಾನು 50 ಲಕ್ಷ ತೊಗೊಳ್ತಿದ್ದೆ, ನೀನೆಲ್ಲ ಹಾಳು ಮಾಡಿಬಿಟ್ಟೆ ಅಂತ ಅರ್ಧ ರಸ್ತೆ ತುಂಬ ಹೊಡೆದ. ಆಮೇಲೆ ಒಂದು 4-5 ಜನ ಯಾರೋ ರಾತ್ರಿಯಲ್ಲಿ ಓಡ್ತಿದ್ರು, ಅವ್ರು ಬಂದು ನನಗೆ ಸೇವ್ ಮಾಡಿದ್ರು. ಆಮೇಲೆ ಆ ದಿನ ನಾನು ರಾತ್ರಿ ನನ್ನ ಚಿಕ್ಕಮ್ಮ ಮನೆಗೆ ಹೋಗ್ಬಿಟ್ಟೆ ದಿಲ್ಲಿ. ಸದ್ಯ ಕಂಪ್ಲೇಂಟ್ ಆಗಿದೆ. ಕಂಪ್ಲೇಂಟ್ ಆಗಿದೆ. ಕಂಪ್ಲೇಂಟ್ ಮಾಡುವಾಗ ಪೊಲೀಸವರು ಕಂಪ್ಲೇಂಟ್ ನಮ್ಮದು ತೊಗೊಂಡಿಲ್ಲ. ಬಾಗಲಗುಂಟೆ ಪೊಲೀಸ್ ಸ್ಟೇಷನಲ್ಲಿ ಮಾಡಿದ್ರು, ಅವರು ತೊಗೊಂಡಿಲ್ಲ. ಆಮೇಲೆ ಮತ್ತೆ ಲೀಗಲ್ ಅಡ್ವೈಸರಿಂದ ನಾವು ಹೋಗಿ ಇವಾಗ ಅವನ ಮೇಲೆ ಪಾಸ್ಕೋ ಆ್ಯಕ್ಟ್ ಮತ್ತು ನಂದು ಕೂಡ ಕಂಪ್ಲೇಂಟ್ ಮಾಡಿದ್ವಿ. ಅರೆಸ್ಟ್ ಆಗಿದೆ. ಅದರ ಗೋಲ್ಡ್ ತೊಗೊಂಡಿದ್ದೀನಿ ಅಂತ ಅಂದ. ನಾನಂದೆ ನಾನು ನಮ್ಮ ಮನೇಲಿ ಹೇಳ್ತೀನಿ ಅಂತ. ಅವ್ನು ನನಗೆ ಅಲ್ಲಿಂದ ಹೊಡಿಯೋದು ಬಿಡಿಯೋದೆಲ್ಲ ಸ್ಟಾರ್ಟ್ ಮಾಡಿಬಿಟ್ಟ. ಅಷ್ಟು ಟಾರ್ಚರ್ ಕೊಟ್ಟ. ನಾನು ಪೊಲೀಸ್ಗೂ ಕಂಪ್ಲೇಂಟ್ ಮಾಡೋಣ ಅಂತ ನಾನು ಒಂದು 4-5 ಸತಿ ಕಾಲ್ ಮಾಡಿದ್ದೀನಿ. ಅವ್ನು ನನ್ನ ಫೋನ್ ತೆಗ್ದು ಇದು ಹೊಡಿತಿದ್ದ. ಆಮೇಲೆ ನಾನೇನಾದರೂ ಹೆಂಗಾದ್ರೂ ತಪ್ಪಿಸ್ಕೊಳೋದು. ನೋಡಿ, ಎಲ್ಲ ಹುಡುಗರು ಕೂಡ ಮನೆಯಲ್ಲಿ ಯಾರು ಚಿಕ್ಕ ಹುಡುಗಿರು ಇರ್ತಾರೋ ಅವ್ರ ಮುಖಾಂತರ ದೊಡ್ಡವರಿಗೆ ಗಾಳ ಹಾಕೋದನ್ನು ನಾವು ಗಮನಿಸಿದ್ದೇವೆ. ಅದು ಕ್ವೈಟ್ ಕಾಮನ್. ಈ ಪ್ರೀತಿ ಮಾಡಬೇಕು ಅನ್ನುವಂತಹ ಆಸೆ ಇದ್ದವರು ಈ ರೀತಿಯಾಗಿ ತಮ್ಮ ಪ್ರೀತಿಯನ್ನು ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದಕ್ಕೆ ಯಾವುದೋ ಒಂದು ದಾರಿಯನ್ನು ಹುಡ್ಕೊಳ್ತಾರೆ, ಕಾಮನ್. ಬಟ್ ಆದರೆ ಇಲ್ಲಿ ಪಾಪ ಚಿಕ್ಕ ಹುಡುಗಿಯ ಮೇಲೂ ಕೂಡ ಲೈಂಗಿಕ ದೌರ್ಜನ್ಯವನ್ನು ಎಸಗಿ, ಆಗಲೇ ಮದುವೆ ಆಗಿದ್ರೂ ಕೂಡ ಬೇರೆ ಹುಡುಗಿಯ ನಂಬಿಸಿ ಮೋಸ ಮಾಡಿ ಆಕೆ ಬಳಿ 75 ಲಕ್ಷ ಹಣವನ್ನು ಪೀಕಿದ್ದೂ ಅಲ್ಲದೆ ಆಕೆಗೆ ಮನಬಂದಂತೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಆಕೆಗೆ ಚಿತ್ರ ಹಿಂಸೆಯನ್ನ ಕೂಡ ಕೊಟ್ಟಿದ್ದಾನೆ. ಯಾವಾಗ ಮನೆಯವರ ಹತ್ರ ಹೇಳ್ಕೊಳ್ತೀನಿ ಅಂತ ಹೇಳಿ ಆ ಯುವತಿ ಸಿದ್ಧ ಆದ್ಲು, ಆವತ್ತಿನಿಂದ ಬರೀ ಯುವತಿಗೆ ಟಾರ್ಚರ್ ಕೊಟ್ಟಿರೋದೆ. ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮೂರ್ತಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮೂರ್ತಿ,
ಮೊದಲಿಗೆ ಈತನು ಮದುವೆ ಆಗಿದ್ದಾನೆ ಅಂತ ಹೇಳಿ ಮುಚ್ಚಿಟ್ಟಿದ್ದಾನೆ. ಮದುವೆ ಆದ ನಂತರ ಬೇರೆ ಹುಡುಗಿ ಜೊತೆ ಲೈಂಗಿಕ ಸಂಪರ್ಕವನ್ನ ಕೂಡ ಬೆಳೆಸಿ ಈಗ ಆಕೆಗೆ ಮೋಸ ಮಾಡಿದ್ದಾನೆ. ಅದು ಇನ್ನೂ ಕೂಡ ಅಪ್ರಾಪ್ತಿ ಮೇಲೂ ಕೂಡ ಲೈಂಗಿಕ ದೌರ್ಜನ್ಯ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಈಗ ಆತನನ್ನ ಅರೆಸ್ಟ್ ಮಾಡಲಾಗಿದೆಯಾ? ಎಷ್ಟು ಲಕ್ಷ ಹಣವನ್ನ ಕೊಟ್ಟಿದ್ರಂತೆ ಮೋಸ ಹೋದವರು? ಮೊದಲು ಯಾಕೆ ಕೇಸ್ ದಾಖಲು ಮಾಡ್ಕೊಳ್ಳಿಲ್ಲ ಬಾಗಲಗುಂಟೆ ಪೊಲೀಸ್ನವರು ಅಂತ? ಹೌದು ರಮ್ಯಾ, ಬಗಲಗುಂಟೆ, ಬೆಂಗಳೂರಿನ ಬಗಲಗುಂಟೆಯಲ್ಲಿ ಏನೋ ಪ್ರೀತಿ ಹೆಸರಲ್ಲಿ ಲವ್, ಸೆಕ್ಸ್, ಆಮೇಲೆ ದೋಖಾ ನಡೆದಿರೋಂತ ಒಂದು ಘಟನೆ ನಡೆದಿರೋಂಥದ್ದು. ಇದೀಗ ಆ ವಂಚಕನನ್ನ ಬಗಲಗುಂಟೆ ಪೊಲೀಸರು ಜೈಲಿಗೆ ಕಳಿಸಿರುವಂತದ್ದು. ಅಪ್ರಾಪ್ತ ಬಾಲಕಿಯನ್ನ ಏನೋ ಪುಸಲಾಯಿಸಿ ಪರಿಚಯ ಮಾಡ್ಕೊಂಡು ಆಮೇಲೆ ತನ್ನ ಏನೋ ಅಪ್ರಾಪ್ತ ಬಾಲಕಿ ಇದ್ದಾರೆ ಆ ಅಕ್ಕನನ್ನು ಪ್ರೀತಿಯ ಬಲೆಗೆ ಕೆಡವಿ ಏನೋ ನಿರಂತರವಾಗಿ ದೌರ್ಜನ್ಯ ಎಸಗಿ ಏನೋ ಮಾಡಿರೋ ಹಿನ್ನೆಲೆಯಲ್ಲಿ ಅದನ್ನ ಏನು ಶುಭಂ ಶುಕ್ಲಾ ಅನ್ನೋ ಒಂದು ಆರೋಪಿಯನ್ನ ಅರೆಸ್ಟ್ ಮಾಡಿರುವಂತದ್ದು. ಇವ್ರು ಇರೋಂಥದ್ದು ದಾಸರಳ್ಳಿಯಲ್ಲಿ ವಾಸವಾಗಿರುವಂತ ಇವರ ಮನೆ. ಇದು ಅಪ್ರಾಪ್ತ ಬಾಲಕಿ ಮತ್ತೆ ಈಗ ಏನ್ ಮೋಸ ಹೋಗಿದಾರಲ್ಲ ಅವರು. ಹಾಗಾಗಿ ಪೋಷಕರಿಗೂ ಏನು ಮದುವೆ ಆಗಿದ್ರು ಕೂಡ ಅವ್ರಿಗೆ ನಾನು ಮುಂಬೈಗೆ ಹೋಗ್ತೀನಿ, ಅಲ್ಲಿ ಕೆಲಸ ಮಾಡ್ತೀನಿ ಅಂತ ಸುಳ್ಳು ಹೇಳಿ ಇವನು ಇಲ್ಲಿ ದಾಸರಳ್ಳಿಲಿರುವಂತ ಪ್ರತಿಷ್ಠಿತ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಈಕೆಯನ್ನ ಇಟ್ಟು ಹೊರ ಜಗತ್ತಿಗೆ ತೋರಿಸಿದ್ದಾಗೆ ನಿರಂತರವಾಗಿ 7-8 ತಿಂಗಳಿಂದ ಲಿವಿಂಗ್ ರಿಲೇಶನ್ಶಿಪ್ ಇಟ್ಕೊಂಡು ಈ ರೀತಿಯಲ್ಲಿ ಒಂದು ಮೋಸ ಮಾಡಿರುವಂತ ಒಂದು ಘಟನೆ ಬೆಳಕಿ ಬಂದಿದೆ. ಹೀಗಾಗಿ ಅವರು ಬಗಲಗುಂಟೆ ಪೊಲೀಸ್ ಸ್ಟೇಷನ್ಗೆ ಏನ್ ಕಂಪ್ಲೇಂಟ್ ಕೊಟ್ಟಿದ್ರು, ಹಾಗಾಗಿ ಆತನ ವಿರುದ್ಧವಾಗಿ ಕಂಪ್ಲೇಂಟ್ ದಾಖಲು ಮಾಡ್ಕೊಂಡು ಜೈಲಿಗೆ ಕಟ್ಟಿರುವಂತದ್ದು. ಈತ ನಂಬಿಸಿ 75 ಲಕ್ಷ ರೂಪಾಯಿ ಹಣ ತಗೊಂಡಿರೋದು ಅಲ್ಲ ಅಂತ ಈಕೆ ಹತ್ರ ಇದ್ದಂತ 559 ಗ್ರಾಮ್ ಚಿನ್ನಾಭರಣನು ಕೂಡ ಈಕೆಗೆ ಗೊತ್ತಾಗದಿದ್ದಂಗೆ ಕದ್ದು ಏನು ಮೋಸ ಮಾಡಿದ್ದ. ಹಾಗಾಗಿ ಇದರಿಂದೆಲ್ಲ ನೊಂದಿರಂತಾರ ಯುವತಿ 27 ವರ್ಷದ ಶುಭಂ ಶುಕ್ಲನನ್ನ ವಿರುದ್ಧವಾಗಿ ಕಂಪ್ಲೇಂಟ್ ಕೊಟ್ಟಿದ್ರು. ಹಾಗಾಗಿ ಬಗಲಗುಂಟೆ ಪೊಲೀಸರು ತನಿಖೆ ನಡೆಸಿ ಇವಾಗ ಜೈಲಿಗೆ ಇಟ್ಟಿರುವಂತದ್ದು ರಮ್ಯಾ.